ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 411 ಪಾಯಿಂಟ್ಸ್ ಡೌನ್ ಆಗಿ 80,334 ಕ್ಲೋಸ್ ಆಗಿದೆ. ನಿಫ್ಟಿ 140 ಪಾಯಿಂಟ್ಸ್ ಡೌನ್ ಆಗಿ 24,273 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 245 ಪಾಯಿಂಟ್ಸ್ ಡೌನ್ ಆಗಿ 54,365 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ವಿಡಿಯೋದಲ್ಲಿ ಮಾರ್ಕೆಟ್ ಇವತ್ತು ಓಪನಿಂಗಲ್ಲಿ ಯಾಕೆ ಆ ಥರ ಪಾಸಿಟಿವ್ ಓಪನ್ ಆಯಿತು, ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ ಏನಕ್ಕೆ ಕಂಪ್ಲೀಟಾಗಿ ಫಾಲ್ ಆಗೋಗಿದ್ದು, ಇದಕ್ಕೆ ಏನೇನು ರೀಸನ್ಸ್ ಇದ್ದಾವೆ ಅಂತ ಮಾತಾಡ್ಕೊಳ್ಳೋಣ. ಅದಾದಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ, ಲಾಸ್ಟ್ 1 ಮಿನಿಟಲ್ಲಿ ಅಂದರೆ ಮಾರ್ಕೆಟ್ ಕ್ಲೋಸ್ ಆಗೋದಕ್ಕೂ 1 ನಿಮಿಷದಲ್ಲಿ ಆ ಮಾರ್ಕೆಟ್ ಏನು ಫಾಲ್ ಆಯಿತೋ ಅದಕ್ಕೆ ಅರ್ಧ ರಿಕವರ್ ಆಗಿದೆ. ಇದಕ್ಕೆ ಏನು ರೀಸನ್ಸ್ ಇದೆ ಅಂತ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಿನ್ನೆ ರಾತ್ರಿ FOMC ಮಿನಿಟ್ಸ್ ಮೀಟಿಂಗ್ ನಡೆದಿದೆ US ಅಲ್ಲಿ. ಇದರಲ್ಲಿ ಏನೇನು ಔಟ್ಕಮ್ ಬಂದಿದೆ ಅಂತ ಕೂಡ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ? ಓಪನಿಂಗಲ್ಲಿ ನೋಡಿಕೊಂಡ್ರೆ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ಮಾರ್ಜಿನಲ್ ಪಾಸಿಟಿವ್ ಆಗಿತ್ತು. ಅದಾದಮೇಲೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೌವ್ 2% ಪಾಸಿಟಿವ್ ಆಗಿತ್ತು. ಅದರಿಂದನೇ ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಓಪನಿಂಗಲ್ಲಿ ಅಷ್ಟು ಪಾಸಿಟಿವ್ ಆಗಿ ಕಾಣಿಸಿದ್ದು. ಅದಾದಮೇಲೆ ಈ ಥರ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ನಿನ್ನೆ ಈ ಆಪರೇಷನ್ ಸಿಂಧೂರ್ ಏನಿದೆ ಇದು ತುಂಬಾ ಸಕ್ಸಸ್ಫುಲ್ ಆಗಿ ನಡೆದಿದೆ. ಅದರಿಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕೂಡ ತುಂಬಾ ಪಾಸಿಟಿವ್ ಸೆಂಟಿಮೆಂಟಿಂದ ಮಾರ್ಕೆಟ್ ಈ ಥರ ಪಾಸಿಟಿವ್ ಓಪನ್ ಆಯಿತು. ಮತ್ತೆ ಸೆಕೆಂಡ್ ಹಾಫಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ಇವಾಗ ನಿಫ್ಟಿ, ಸೆನ್ಸೆಕ್ಸ್ ನೋಡಿಕೊಂಡ್ರೆ 400-500 ಪಾಯಿಂಟ್ಸ್ವರೆಗೂ ಕರೆಕ್ಟ್ ಆಗಿದೆ ಅಲ್ಲ. ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಎಬೋ 1.5% ಫಾಲ್ ಆಗಿದೆ. ಈ ಥರ ಏನಕ್ಕೆ ಫಾಲ್ ಆಯಿತು ಅಂದರೆ, ಸೆಕೆಂಡ್ ಹಾಫಲ್ಲಿ ಪಾಕಿಸ್ತಾನಿಂದ ಡ್ರೋನ್ ಅಟ್ಯಾಕ್ಸ್, ಮಿಸೈಲ್ ಅಟ್ಯಾಕ್ಸ್ ಬಗ್ಗೆ ಎಲ್ಲ ಅಪ್ಡೇಟ್ ಆಯಿತು. ಅದರಿಂದ ಮಾರ್ಕೆಟಲ್ಲಿ ಸ್ವಲ್ಪ ಪ್ಯಾನಿಕ್ ಸೆಲ್ಲಿಂಗಿಂದ ಮಾರ್ಕೆಟ್ ಈ ಥರ ಫಾಲ್ ಆಗೋಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ನಿನ್ನೆ ವಿಡಿಯೋದಲ್ಲೇ ಒಂದು ಡೇಟಾನ ಶೇರ್ ಮಾಡಿದ್ದೆ. ಈ ಥರ ವಾರ್ ಸಿನಾರಿಯೋಸ್ ಇದ್ದಾಗೆಲ್ಲ ನಮ್ಮ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗಿತ್ತು ಅಂತ. ಈ ಇಮೇಜ್ ಕ್ಲಿಯರ್ ಆಗಿ ನೋಡಿ. 1999 ಕಾರ್ಗಿಲ್ ವಾರ್ ಆ ಟೈಮಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ ಸ್ವಲ್ಪ ಕರೆಕ್ಟ್ ಆಯಿತು. ಅದಾದಮೇಲೆ 1 ಮಂತ್ ಆದಮೇಲೆ ನೋಡಿಕೊಂಡ್ರೆ ನಿಫ್ಟಿ 50 16% ಪಾಸಿಟಿವ್ ಆಗಿದೆ. 3 ಮಂತ್ಸ್ ಆದಮೇಲೆ 34% ಪಾಸಿಟಿವ್ ಆಗಿದೆ. 6 ಮಂತ್ಸ್ಗೆ 31%. ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಹೋಗುತ್ತೆ. ಯಾರೂ ಏನಾದರೂ ಸ್ವಲ್ಪ ಅಟ್ಯಾಕ್ಸ್ ನಡೆದಿದೆ ಅಂತ ಪ್ಯಾನಿಕ್ ಸೆಲ್ ಮಾಡಕ್ಕೆ ಹೋಗಬೇಡಿ. ನೀವೆಷ್ಟೇ ಪ್ಯಾನಿಕ್ ಸೆಲ್ ಮಾಡಿದ್ರೂ ಮಾರ್ಕೆಟ್ ಅದೇ ಥರ ರಿಕವರ್ ಆಗಿ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಇವಾಗ ಬರೀ ಇದೊಂದು ಇನ್ಸಿಡೆಂಟ್ ಅಂತಲೇ ಅಲ್ಲ, 2001 ಅಟ್ಯಾಕಲ್ಲಿ ನೋಡಿ, 2008ಅಲ್ಲಿ ನೋಡಿ, 2016ಅಲ್ಲಿ, 2019ಅಲ್ಲಿ ಪ್ರತಿ ಅಟ್ಯಾಕಲ್ಲಿ ನೋಡಿದ್ರು ಮಾರ್ಕೆಟ್ ಆ ಟೈಮಲ್ಲಿ ಏನೋ ಕರೆಕ್ಟ್ ಆಗುತ್ತೆ. ಇವಾಗ 1 or 2 ಡೇಸ್ ಕರೆಕ್ಟ್ ಆಗುತ್ತೆ. ಮೇ ಬಿ 1 ವೀಕ್ವರೆಗೂ ಕರೆಕ್ಟ್ ಆಗ್ಬೋದು. 1 ಮಂತ್ ಆದಮೇಲೆ, 3 ಮಂತ್ಸ್ ಆದಮೇಲೆ, 6 ಮಂತ್ಸ್ ಆದಮೇಲೆ ಮಾರ್ಕೆಟ್ ಅದೇ ಥರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಹೋಗುತ್ತೆ. ಅದಕ್ಕೋಸ್ಕರ ಯಾರನ್ನು ಪ್ಯಾನಿಕ್ ಸೆಲ್ಲಿಂಗ್ ಮಾಡಕ್ಕೆ ಹೋಗಬೇಡಿ. ಮತ್ತೆ ಇವಾಗ ಈ ರಿಟೇಲ್ ಇನ್ವೆಸ್ಟರ್ಸ್ ಏನಿದ್ದಾರೆ, ಈ ನ್ಯೂಸ್ ಎಲ್ಲ ಯಾವಾಗ ಅಪ್ಡೇಟ್ ಆಯಿತೋ ಅವಾಗ ಮಾರ್ಕೆಟ್ಸ್ ಕಂಪ್ಲೀಟಾಗಿ ಕರೆಕ್ಟ್ ಆಗೋಗುತ್ತೆ ಅಂತ ಪ್ರತಿಯೊಬ್ಬರೂ ಸೆಲ್ ಮಾಡಾಕಿರ್ತಾರೆ. ಆದರೆ ಲಾಸ್ಟ್ 2 ಮಿನಿಟ್ಸಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ ಏನು ಫಾಲ್ ಆಯಿತೋ ಅದರಲ್ಲಿ ಅರ್ಧ ರಿಕವರ್ ಆಗಿದೆ. ಯಾಕಂತಂದರೆ ಯಾರಾದರೂ ಬಿಗ್ ಪ್ಲೇಯರ್ಸ್ ಆ ಟೈಮಲ್ಲಿ ಬೈ ಮಾಡಿರಬೇಕು, ಅದರಿಂದ ಈ ಥರ ರಿಕವರ್ ಆಗಿರೋದು. ಫ್ರೆಂಡ್ಸ್, ಇವಾಗ ಈ ಬಿಗ್ ಪ್ಲೇಯರ್ಸ್ ಆಗಲಿ ಅಥವಾ ಯಾವುದಾದ್ರೂ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಆಗಲಿ, ಇವರಾದರೆ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡ್ತಾರೆ. ಕಮ್ಮಿಂಗ್ ಟೈಮಲ್ಲಿ ಇದಕ್ಕಿಂತ ಫಾಲ್ ಇರ್ಬೋದಾ ಅಥವಾ ಏನಾದರೂ ಮಾರ್ಕೆಟಲ್ಲಿ ರಿಕವರಿ ಕಾಣ್ಬೋದಾ, ಮತ್ತು ಇದರಿಂದ ಇಂಪ್ಯಾಕ್ಟ್ ಏನಾದರೂ ದೊಡ್ಡದಾಗಿರುತ್ತಾ ಚಿಕ್ಕದಾಗಿರುತ್ತಾ ಅಂತ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡ್ತಾರೆ. ಮತ್ತು ಈ ಥರ ಸಿಚುವೇಶನ್ಸ್ನ ಅವರು ತುಂಬಾ ನೋಡಿರ್ತಾರೆ. ಅದಕ್ಕೋಸ್ಕರ ಇದೊಂದು ಬೈಯಿಂಗ್ ಆಪರ್ಚುನಿಟಿ ಅಂತ ಆ ಟೈಮಲ್ಲಿ ಬೈ ಮಾಡಿರಬೇಕು. ಅದರಿಂದ ಮಾರ್ಕೆಟ್ ಅರ್ಧ ರಿಕವರ್ ಆಗಿದೆ. ಮತ್ತು ಈ ಪ್ಯಾನಿಕ್ ಸೆಲ್ಲಿಂಗಲ್ಲಿ ನೀವು ಯಾರಾದರೂ ಸೆಲ್ ಮಾಡಿದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಈ ಆಪರೇಷನ್ ಸಿಂಧೂರ್ ಸಕ್ಸಸ್ಫುಲ್ ಆದಮೇಲೆ ಪಾಕಿಸ್ತಾನದವ್ರೇನು ಸುಮ್ಮನೆ ಕುಂತಿಲ್ಲ. ಪಾಕಿಸ್ತಾನದವ್ರು ನೋಡಿಕೊಂಡ್ರೆ ನಿನ್ನೆ ಬಾರ್ಡರಲ್ಲಿ ಕಂಟಿನ್ಯೂಸ್ ಆಗಿ ಫೈರಿಂಗ್ನ ಮಾಡ್ತಾನೆ ಇದ್ದರು. ಅದಾದಮೇಲೆ ನಿನ್ನೆ ರಾತ್ರಿ ನೋಡಿಕೊಂಡ್ರೆ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಕೂಡ ಅಫಿಷಿಯಲ್ ಆಗಿ ತುಂಬಾ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂತ ಅಂದರೆ, ಇವಾಗ ನೀವೇನು ಅಟ್ಯಾಕ್ ಮಾಡಿದ್ದೀರಾ, ಅಟ್ಯಾಕ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಾ. ಮತ್ತು ಈ ಅಟ್ಯಾಕಿಂದ 26 ಸಿವಿಲಿಯನ್ಸ್ ಸತ್ತೋಗಿದ್ದಾರೆ ಮತ್ತು 46 ಜನಕ್ಕೆ ತುಂಬಾ ಇಂಜುರಿ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಥರ ಸ್ಟೇಟ್ಮೆಂಟ್ಸ್ನ ಮಾಡಿ ನಾವು ಮತ್ತೆ ರಿವರ್ಸ್ ಅಟ್ಯಾಕ್ ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಈ ಸ್ಟೇಟ್ಮೆಂಟ್ಸ್ ಯಾವಾಗ ಹೊರಗಡೆ ಬಂತೋ ಆವಾಗ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವರು ಕೂಡ ಇದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ಏನಂತ ಅಂದರೆ, ಈ ಅಟ್ಯಾಕಿಂದ 100 ಟೆರರಿಸ್ಟ್ ಸತ್ತೋಗಿದ್ದಾರೆ ಹೊರತು ಯಾವುದೇ ಸಿವಿಲಿಯನ್ಗೆ ಯಾವುದೇ ಥರ ಎಫೆಕ್ಟ್ ಆಗಿಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ.
ಮತ್ತು ಅದಾದಮೇಲೆ ಇವತ್ತು ಬೆಳಿಗ್ಗೆ ನೋಡಿಕೊಂಡ್ರೆ ಕರೆಕ್ಟಾಗಿ 10 ಗಂಟೆ 11 ಗಂಟೆ ಆ ಟೈಮಲ್ಲಿ ನೋಡಿಕೊಂಡ್ರೆ ಲಾಹೋರಲ್ಲೆಲ್ಲ ಸ್ವಲ್ಪ ಡ್ರೋನ್ ಅಟ್ಯಾಕ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಅವಾಗ ನೋಡಿಕೊಂಡ್ರೆ ನಮ್ಮ ಮಾರ್ಕೆಟ್ ಪಾಸಿಟಿವಲ್ಲೇ ಇತ್ತು. ಆದರೆ ಪಾಕಿಸ್ತಾನ್ ಸ್ಟಾಕ್ ಮಾರ್ಕೆಟ್ ನೋಡಿಕೊಂಡ್ರೆ ನಿಯರ್ಲಿ 7%ವರೆಗೂ ಫಾಲ್ ಆಗಿತ್ತು. ಮತ್ತು ನಿನ್ನೆ ಆದರೆ ನಿಯರ್ಲಿ 5 to 6%ವರೆಗೂ ಫಾಲ್ ಆಗಿತ್ತು. ಈ ಥರ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ ಅಂತ ಇವತ್ತು ಪಾಕಿಸ್ತಾನ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ನ ಹಾಲ್ಟ್ ಮಾಡಾಕಿದ್ದಾರೆ. ಅದಾದಮೇಲೆ ಕರಾಚಿ ಸ್ಟಾಕ್ ಮಾರ್ಕೆಟ್ ನೋಡಿಕೊಂಡ್ರೆ ಲಾಸ್ಟ್ 2 ಡೇಸಿಂದ ನಿಯರ್ಲಿ 10%ವರೆಗೂ ಫಾಲ್ ಆಗಿದೆ. ಇದೆಲ್ಲ ಆದಮೇಲೆ ಕರೆಕ್ಟಾಗಿ ಆಫ್ಟರ್ನೂನ್ ಸೆಷನಲ್ಲಿ ನೋಡಿಕೊಂಡ್ರೆ ಪಾಕಿಸ್ತಾನದವರು ಇಂಡಿಯಾ ಮೇಲೆ ಡ್ರೋನ್ ಅಟ್ಯಾಕ್ಸ್ ಮಿಸೈಲ್ ಅಟ್ಯಾಕ್ಸ್ನ ಮಾಡಿದ್ರು. ನಿಯರ್ಲಿ 15 ಮಿಲಿಟರಿ ಬೇಸಿಸ್ ಮೇಲೆ ಈ ಅಟ್ಯಾಕ್ಸ್ ಮಾಡಿದ್ದಾರೆ. ಈ ಎಲ್ಲ ಮಿಸೈಲ್ಸ್ನ ನಮ್ಮ ಇಂಡಿಯನ್ ಡಿಫೆನ್ಸ್ ನ್ಯೂಟ್ರಲೈಸ್ ಮಾಡಾಕಿದ್ದಾರೆ. ಅದರಿಂದ ನಮ್ಮ ಇಂಡಿಯಾಗೆ ಇದು ಯಾವುದೇ ಥರ ಎಫೆಕ್ಟ್ ಆಗಲ್ಲ. ಅದಾದಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ನ ಕೂಡ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಈ ಗೋಲ್ಡನ್ ಟೆಂಪಲ್ ಇದೆ ಅಲ್ಲ ಅಮೃತ್ಸರಲ್ಲಿ, ಇದ್ರ ಮೇಲೆ ಕೂಡ ಅಟ್ಯಾಕ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡಬೇಕು ಈ ಓವರ್ ನೈಟಲ್ಲಿ ಇದ್ರ ಬಗ್ಗೆ ಇನ್ನೂ ಎಲ್ಲ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಓವರ್ ನೈಟಲ್ಲಿ ಯಾವುದೇ ಥರ ಅಪ್ಡೇಟ್ಸ್ ಬಂದ್ರೂ ಸಹ ಅದನ್ನು ಕಂಪ್ಲೀಟಾಗಿ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಈ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಅಲ್ಲಿ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ನೋಡೋಣ ಫ್ರೆಂಡ್ಸ್, ಇವಾಗ ಈ ಓವರ್ ನೈಟಲ್ಲಿ ಏನಾದರೂ ನಡೆದರೆ ಅದ್ರ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇರುತ್ತೆ. ನೋಡೋಣ ಓವರ್ ನೈಟಲ್ಲಿ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ US ಮಾರ್ಕೆಟ್ ನೋಡಿಕೊಂಡ್ರೆ ಫ್ಲ್ಯಾಟ್ ಆಗಿ ಕ್ಲೋಸ್ ಆಗಿದೆ. ಅದಾದಮೇಲೆ ಫೆಡ್ ಚೇರ್ಮನ್ ಅವ್ರ ಸ್ಪೀಚ್ ಕೂಡ ಇದೆ. ರೇಟ್ ಕಟ್ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಅಂದರೆ ಯಾವುದೇ ಥರ ಚೇಂಜಸ್ ಇಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಈ ಮೀಟಿಂಗಲ್ಲಿ ತುಂಬಾ ಅಗ್ರೆಸಿವ್ ಆಗು ಏನೂ ಸ್ಟೇಟ್ಮೆಂಟ್ ಮಾಡಿಲ್ಲ, ಹಂಗಂತ ತುಂಬ ಕಮ್ಮಿಯಾಗೂ ಏನೂ ಸ್ಟೇಟ್ಮೆಂಟ್ ಮಾಡಿಲ್ಲ. ಕಂಪ್ಲೀಟ್ಲಿ ನ್ಯೂಟ್ರಲ್ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಇವಾಗ ಪ್ರತಿ ಸಲ ನೋಡಿಕೊಂಡ್ರೆ ಈ GDP ಬಗ್ಗೆ ಆಗಲಿ ಇನ್ಫ್ಲೇಷನ್ ಬಗ್ಗೆ ಆಗಲಿ ಎಲ್ಲ ತುಂಬಾ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾಯಿದ್ರು. ಆದರೆ ಈ ಮೀಟಿಂಗಲ್ಲಿ ಆ ಥರ ಯಾವುದೇ ಥರ ಸ್ಟೇಟ್ಮೆಂಟ್ಸ್ನ ಮಾಡಿಲ್ಲ. ಅವರು ಜಸ್ಟ್ ಏನು ಹೇಳಿದ್ದಾರೆ ಅಂತ ಅಂದರೆ ಇನ್ಫ್ಲೇಷನ್ ನೋಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗಿದೆ, ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಇದೆಲ್ಲ ಕಮ್ಮಿ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದಮೇಲೆ ಇವಾಗ ಟ್ರಂಪ್ ಟ್ಯಾರಿಫ್ ಬಗ್ಗೆ ಕೂಡ ಸ್ವಲ್ಪ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡಿಕೊಂಡ್ರೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಅಪ್ಡೇಟ್ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಈ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ತುಂಬ ಸಲನೇ ಮಾತಾಡ್ಕೊಂಡ್ವಲ್ಲ, ಅದಕ್ಕೋಸ್ಕರ ಇವಾಗ ಫಸ್ಟ್ ಟೈಮ್ US ಅವರು UK ಜೊತೆ ಅಗ್ರಿಮೆಂಟ್ ಮಾಡ್ಕೊತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಟ್ರೇಡ್ ಬಗ್ಗೆ ಎಲ್ಲ ಇವತ್ತು ರಾತ್ರಿ ಅಪ್ಡೇಟ್ ಮಾಡ್ತೀನಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ನೋಡೋಣ ಇದ್ರ ಬಗ್ಗೆ ಇವತ್ತು ರಾತ್ರಿ ಏನಂತ ಅಪ್ಡೇಟ್ಸ್ ಬರ್ತವೆ ಅಂತ. ಈ ಥರ ಅಗ್ರಿಮೆಂಟ್ಸ್ ನಡೆಯುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಬಂದಿದ್ದಕ್ಕೇನೆ ಇವತ್ತು ಟಾಟಾ ಮೋಟರ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿನ್ನೆ ಕೂಡ ಅದೇ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ ಇವಾಗ ಇಂಡಿಯಾ ಮತ್ತು UK ರಿಲೇಟೆಡ್ ಆಗಿ ಈ ಆಟೋ ಕಂಪನೀಸ್ ಮೇಲೆ 100% ಇಂಪೋರ್ಟ್ ಡ್ಯೂಟೀಸಿಂದ ಬರೀ 10%ಗೆ ತಂದಿದ್ದಾರಲ್ಲ, ಇದರಿಂದ ಈ ಟಾಟಾ ಮೋಟರ್ಸ್ ಅವ್ರಿಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಅದರಿಂದ ನಿನ್ನೆ ಕೂಡ ಪಾಸಿಟಿವ್ ಆಗಿತ್ತು. ಮತ್ತು ಇವತ್ತಾದರೆ US ಮತ್ತು UK ಟ್ರೇಡ್ ರಿಲೇಟೆಡ್ ಆಗಿ ಏನಾದರೂ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದರೆ ಅದು ಟಾಟಾ ಮೋಟರ್ಸ್ಗೆ ಇನ್ನೂ ಕೂಡ ಪಾಸಿಟಿವೇ ಆಗುತ್ತೆ. ಅದರಿಂದ ನೋಡೋಣ ಇವತ್ತು ರಾತ್ರಿ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತು ಅದಾದಮೇಲೆ ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಯುರೋಪಿಯನ್ ಯೂನಿಯನ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ US ನೋಡಿಕೊಂಡ್ರೆ ತುಂಬ ಕಂಟ್ರೀಸ್ ಜೊತೆ ಎಲ್ಲ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊತಾ ಇದ್ದಾರಲ್ಲ, ಒಂದು ವೇಳೆ ಈ ಟ್ರೇಡ್ ಅಗ್ರಿಮೆಂಟ್ ಏನಾದರೂ ಫೇಲ್ ಆಯಿತು ಅಂದರೆ ಯುರೋಪಿಯನ್ ಯೂನಿಯನ್ ಅವರು US ಗೂಡ್ಸ್ ಮೇಲೆ ಇಂಪೋರ್ಟ್ ಟ್ಯಾಕ್ಸಸ್ ಹಾಕ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದನ್ನು 95 ಬಿಲಿಯನ್ ಯೂರೋಸ್ ವರ್ತ್ ಆಫ್ ಗೂಡ್ಸ್ ಮೇಲೆ ಟ್ಯಾಕ್ಸಸ್ ಹಾಕ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ಇವಾಗ ಯುರೋಪಿಯನ್ ಯೂನಿಯನಿಂದ ಏನು US ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅದರಲ್ಲೂ ಕೂಡ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ನ ತರ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನಿಯರ್ಲಿ 4.4 ಬಿಲಿಯನ್ ಯೂರೋಸ್ ವರ್ತ್ ಆಫ್ ಗೂಡ್ಸ್ ಮೇಲೆ ಈ ಥರ ರಿಸ್ಟ್ರಿಕ್ಷನ್ಸ್ನ ತರ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ಅದರಲ್ಲೂ ಯಾವ ಪ್ರಾಡಕ್ಟ್ಸ್ ಮೇಲೆ ಅಂತ ನೋಡಿಕೊಂಡ್ರೆ ಈ ಸ್ಕ್ರ್ಯಾಪ್ ಮೆಟಲ್ಸ್ ಮೇಲೆ, ಕೆಮಿಕಲ್ಸ್ ಮೇಲೆ ಈ ಥರ ರಿಸ್ಟ್ರಿಕ್ಷನ್ಸ್ನ ತರ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಇವತ್ತು ರಾತ್ರಿ ಇನ್ನೂ ಏನೆಲ್ಲ ಅಪ್ಡೇಟ್ಸ್ ಆಗುತ್ತೆ ಅಂತ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಲ್ಲ, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಇವಾಗ ತುಂಬ ಅನಲಿಸ್ಟ್ ನೋಡಿಕೊಂಡ್ರೆ ಈ 2025ಅಲ್ಲಿ ಈ 5 ಸ್ಟಾಕ್ಸಲ್ಲಿ ತುಂಬಾ ಹೈ ಗ್ರೋತ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ 5 ಕಂಪನೀಸ್ ನೋಡಿಕೊಂಡ್ರೆ ಇವಾಗ 18%ಇಂದ 28%ವರೆಗೂ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಮೋತಿಲಾಲ್ ಓಸ್ವಾಲ್ ಅವ್ರು ನೋಡಿಕೊಂಡ್ರೆ BSE ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 7,600 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಮತ್ತು ಇವಾಗ BSE ಬಗ್ಗೆ ನಾವು ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊಂಡಿದ್ವಿ. ಮತ್ತು ಈ ಮಾರ್ಚ್ ಮಂತ್ ಲೋ ಇಂದ ನೋಡಿಕೊಂಡ್ರೆ ಎಬೋ 80% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಮಾರ್ಚ್ ಮಂತಲ್ಲಿ ನೋಡಿಕೊಂಡ್ರೆ
3500 3800 ಆ ರೇಂಜಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದರೆ ಇವಾಗ ನೋಡಿಕೊಂಡ್ರೆ ಜಸ್ಟ್ 1 ಮಂತಲ್ಲಿ ಎಬೋ 80% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಮೋತಿಲಾಲ್ ಓಸ್ವಾಲ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ನೂ ಅಡಿಷನಲ್ ಆಗಿ 18% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಕಜಾರಿಯಾ ಸಿರಾಮಿಕ್ಸ್ ಈ ಕಂಪನಿಗೂ ಅಷ್ಟೇ ಇವರು ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 950 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 19% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ನೆಕ್ಸ್ಟ್ ಅದಾದಮೇಲೆ ಆಮ್ಕೆ ಗ್ಲೋಬಲ್ ಅವರಾದರೆ ಪೇಟಿಎಂ ಕಂಪನಿನ ಪಿಕ್ ಮಾಡಿದ್ದಾರೆ. ಈ ಪೇಟಿಎಂ ಕಂಪನಿನ ಪಿಕ್ ಮಾಡಿ ಬೈ ರೇಟಿಂಗೇ ಕೊಟ್ಟಿದ್ದಾರೆ. ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1050 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ 28% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ನೆಕ್ಸ್ಟ್ ಅದಾದಮೇಲೆ ಆನಂದ್ ರಾತಿ ಅವ್ರು ನೋಡಿಕೊಂಡ್ರೆ ಅದಾನಿ ಪೋರ್ಟ್ಸ್ನ ಪಿಕ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್ ಇವಾಗ ಈ ಅದಾನಿ ಪೋರ್ಟ್ಸ್ ಕಂಪನಿ ಬಗ್ಗೆ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ ಈ ಪೋರ್ಟ್ ರಿಲೇಟೆಡ್ ಆಗಿ ತುಂಬಾ ಫಾಸ್ಟಾಗಿ ಗ್ರೋ ಆಗ್ತಿರೋ ಕಂಪನಿ. ರೀಸೆಂಟಾಗಿ Q4 ರಿಸಲ್ಟ್ಸ್ ನೋಡ್ಕೊಂಡ್ರೂ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಬರೀ ಇವರೊಬ್ಬರಂತಾನೆ ಅಲ್ಲ, JSW ಇನ್ಫ್ರಾಸ್ಟ್ರಕ್ಚರ್ ಅವರು ಕೂಡ ಅದೇ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು. ಈ ಎರಡು ಕಂಪನೀಸ್ ನೋಡ್ಕೊಂಡ್ರು ತುಂಬಾ ಫಾಸ್ಟಾಗಿ ಗ್ರೋ ಆಗ್ತಾ ಇದ್ದಾರೆ. ಅದರಲ್ಲೂ ಈ ಅದಾನಿ ಪೋರ್ಟ್ಸ್ ಅವ್ರು ನೋಡ್ಕೊಂಡ್ರೆ ಕೇಪೆಕ್ಸ್ ರಿಲೇಟೆಡ್ ಆಗು ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಫ್ಯೂಚರ್ ಗೈಡೆನ್ಸ್ನ ಕೂಡ ತುಂಬಾ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಅದಾನಿ ಪೋರ್ಟ್ಸ್ ಸಹ ಯಾವ ಥರ ಗ್ರೋ ಆಗ್ತಾರೆ ಅಂತ ನೋಡಬೇಕು. ಮತ್ತು ಇವಾಗ ಅದಾನಿ ಪೋರ್ಟ್ಸ್ ಅವ್ರಿಗೆ ಆನಂದ್ ರಾತಿ ಅವ್ರು ನೋಡಿಕೊಂಡ್ರೆ 1600 rupees ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಅಂದರೆ 21% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ನೆಕ್ಸ್ಟ್ ಅದಾದಮೇಲೆ ನೂಮ್ರಾ ಅವರಾದರೆ ಬ್ಯಾಂಕ್ ಆಫ್ ಬರೋಡಾನ ಪಿಕ್ ಮಾಡಿದ್ದಾರೆ. ಇವರಾದರೆ ಇದಕ್ಕೆ ಟಾರ್ಗೆಟ್ ಪ್ರೈಸ್ 265 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಮತ್ತು 18% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಕೂಡ ಹೇಳಿದ್ದಾರೆ. ಫ್ರೆಂಡ್ಸ್ ಇವಾಗ ಈ ಬ್ಯಾಂಕ್ ಆಫ್ ಬರೋಡಾ ಕಂಪನಿ ನೋಡಿಕೊಂಡ್ರೆ ರೀಸೆಂಟಾಗಿ ತುಂಬಾ ಫಾಲ್ ಆಯಿತು. ಅಂದರೆ ಒಂದೇ ದಿನ ನೋಡಿಕೊಂಡ್ರೆ 10% ಫಾಲ್ ಆಯಿತು. ಈ Q4 ರಿಸಲ್ಟ್ಸ್ ನೋಡಿಕೊಂಡ್ರೆ ಎಕ್ಸ್ಪೆಕ್ಟೆಡ್ಗಿನ್ನ ಬಿಲೋ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಅದ್ರ ಜೊತೆಗೆ ರೀಸೆಂಟಾಗಿ RBI ಅವರಾದರೆ ಹೊಸ ನಾರ್ಮ್ಸ್ನ ತಂದರು. ಅದಕ್ಕೋಸ್ಕರ ಈ PSU ಬ್ಯಾಂಕ್ಸ್ ಎಲ್ಲ ತುಂಬಾ ಕರೆಕ್ಟ್ ಆಯ್ತು. ನೋಡೋಣ ಕಮಿಂಗ್ ಟೈಮಲ್ಲಿ ಇವರು ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ನೀವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ ಈ ಕಂಪನಿ ಬಗ್ಗೆ ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊಂಡಿದ್ವಿ. ಮತ್ತು ಇವತ್ತು ನೋಡಿಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 14% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಬೆಟರ್ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಈ ಕಂಪನಿ ಬಗ್ಗೆ ಲಾಸ್ಟ್ ಕ್ವಾರ್ಟರಲ್ಲೂ ಕೂಡ ಮಾತಾಡ್ಕೊಂಡಿದ್ವಿ. ಲಾಸ್ಟ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು. ಅವಾಗಾದರೆ ನಿಯರ್ಲಿ 10% ಫಾಲ್ ಆಗಿತ್ತು. ಮತ್ತು ಇವಾಗಾದರೆ ಇವರು ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 31% ಇನ್ಕ್ರೀಸ್ ಆಗಿದೆ. ಮತ್ತು ಗ್ರಾಸ್ ವಿಡ್ರಾನ್ ಪ್ರೀಮಿಯಂ ನೋಡಿಕೊಂಡ್ರೆ 36% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರಲ್ಲಿ. ಮತ್ತು ನೆಟ್ ಪ್ರೀಮಿಯಂ ನೋಡಿಕೊಂಡ್ರೆ 21% ಇನ್ಕ್ರೀಸ್ ಆಗಿದೆ. ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಕಮ್ಮಿ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಇವಾಗ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇದೆ ಅಲ್ಲ, ಈ ರೇಷಿಯೋ ನೋಡಿಕೊಂಡ್ರೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಓವರಾಲ್ ಈ ಎಲ್ಲ ರೀಸನ್ಸಿಂದನೇ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಥರ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಈ ಕಂಪನಿ MD ಮತ್ತು CEO ಆದ ನೆಕ್ಸ್ಟ್ 5 years ಅಲ್ಲಾದರೆ 15% CAGR ಅಲ್ಲಿ ಗ್ರೋ ಆಗ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇವರು ಯಾವ ಥರ ಗ್ರೋ ಆಗ್ತಾರೆ ಅಂತ. ಅದ್ರ ಜೊತೆಗೆ ಇವಾಗ ಇನ್ಶೂರೆನ್ಸ್ ಸೆಗ್ಮೆಂಟಲ್ಲಿ ಈ ಕಂಪನಿಗೆ ಎಷ್ಟು ಮಾರ್ಕೆಟ್ ಶೇರ್ ಇದೆ ಅಂತ ನೋಡಿಕೊಂಡ್ರೆ ನಿಯರ್ಲಿ 9% ಇವ್ರಿಗೆ ಮಾರ್ಕೆಟ್ ಶೇರ್ ಇದೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಇವ್ರೇನಾದರೂ ಮಾರ್ಕೆಟ್ ಶೇರ್ನ ಇನ್ನೂ ಗೇನ್ ಮಾಡ್ತಾರಾ ಅಂತ. ನೆಕ್ಸ್ಟ್ ಅದಾದಮೇಲೆ ಇವತ್ತು IIFL ಆಲ್ಟರ್ನೇಟಿವ್ ಅವರು ಒಂದು ನ್ಯೂಸ್ನ ಶೇರ್ ಮಾಡಿದ್ದಾರೆ. ಏನಂತಂದರೆ ಈ MSCI ಇಂಡಿಯನ್ ಸ್ಟ್ಯಾಂಡರ್ಡ್ ಇಂಡೆಕ್ಸಲ್ಲಿ ಈ ಮೇ ಮಂತಲ್ಲಿ 3 ಕಂಪನೀಸ್ ಆ್ಯಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್ ಇವಾಗ ಈ MSCI ಬಗ್ಗೆ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. MSCI ಅಂದರೆ ಮೋರ್ಗನ್ ಸ್ಟ್ಯಾನ್ಲೆ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಅಂತ. ಇವರು ವರ್ಲ್ಡ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅದೇ ಥರ ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ಸಲ್ಲೂ ಕೂಡ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇವಾಗ ಪ್ರಪಂಚದಲ್ಲೇ ನೋಡಿಕೊಂಡ್ರೆ ನಮ್ಮ ಇಂಡಿಯಾದಲ್ಲೇ 3rd ಹೈಯೆಸ್ಟ್ ಅಲೋಕೇಶನ್ ಕೊಟ್ಟಿರೋದು. ಇವಾಗ ಇವ್ರು ನೋಡಿಕೊಂಡ್ರೆ ಈ ಮೇ ಮಂತಲ್ಲಿ ನೈಕಾ, ಪೇಟಿಎಂ, ಕೋರಮಂಡಲ್ ಇಂಟರ್ನ್ಯಾಷನಲ್ ಈ 3 ಕಂಪನೀಸ್ನ ಇಂಡಿಯನ್ ಇಂಡೆಕ್ಸ್ಗೆ ಆ್ಯಡ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ IIFL ಆಲ್ಟರ್ನೇಟಿವ್ ಅವರು ಹೇಳ್ತಾ ಇರೋದು. ನೋಡೋಣ ಇದ್ರ ಬಗ್ಗೆ ಕನ್ಫರ್ಮೇಷನ್ ಯಾವಾಗ ಬರುತ್ತೆ ಅಂದರೆ ಇದ್ರ ಬಗ್ಗೆ May 14th ಕಂಪ್ಲೀಟಾಗಿ ಅಪ್ಡೇಟ್ ಆಗುತ್ತೆ. ಮತ್ತು ಒಂದು ವೇಳೆ May 14th ಏನಾದರೂ ಈ ಕಂಪನೀಸ್ ಒಳಗಡೆ ಇನ್ಫ್ಲೋಸ್ ಬರುತ್ತೆ ಅಂತ ಕನ್ಫರ್ಮ್ ಆಯಿತು ಅಂದರೆ ಈ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಇವಾಗ ಟ್ರಾಯ್ ಅವರು ಈ ಮಾರ್ಚ್ ಮಂತ್ ಸಬ್ಸ್ಕ್ರೈಬರ್ಸ್ ಡೇಟಾನ ರಿಲೀಸ್ ಮಾಡಿದ್ದಾರೆ. ಟ್ರಾಯ್ ಅಂತ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಇವರು ಈ ಮಾರ್ಚ್ ಮಂತ್ ಸಬ್ಸ್ಕ್ರೈಬರ್ ಡೇಟಾನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ವೊಡಾಫೋನ್ ಐಡಿಯಾದವ್ರು ನೋಡಿಕೊಂಡ್ರೆ 5,41,000 ಸಬ್ಸ್ಕ್ರೈಬರ್ಸ್ನ ಲಾಸ್ ಆಗಿದ್ದಾರೆ ಈ ಮಾರ್ಚ್ ಮಂತಲ್ಲಿ. ಮತ್ತು ಜಿಯೋ ಅವರಾದರೆ 2.1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗಿದ್ದಾರೆ. ಏರ್ಟೆಲ್ ಅವ್ರಿಗೆ ನೋಡಿಕೊಂಡ್ರು ಅದೇ ಥರ 1.25 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗಿದ್ದಾರೆ.
ಈ ಎರಡು ಕಂಪನೀಸ್ ಆದರೆ ಕಂಟಿನ್ಯೂಸ್ ಆಗಿ ಸಬ್ಸ್ಕ್ರೈಬರ್ಸ್ನ ಆ್ಯಡ್ ಆಗ್ತಾನೆ ಇದ್ದಾರೆ. ಮತ್ತು ವೊಡಾಫೋನ್ ಐಡಿಯಾದವರಾದರೆ ಪ್ರತಿ ಸಲ ಸಬ್ಸ್ಕ್ರೈಬರ್ಸ್ನ ಲಾಸ್ ಆಗ್ತಾನೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಡಾಬರ್ ಇಂಡಿಯಾ. ಈ ಕಂಪನಿ ಆದರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 4%ವರೆಗೂ ಫಾಲ್ ಆಗಿದೆ. ಯಾಕಂದರೆ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಫಸ್ಟ್ ಇವಾಗ ಈ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ಸೇಲ್ಸ್ ಆದರೆ ಜಸ್ಟ್ 0.6% ಮಾತ್ರನೇ ಇನ್ಕ್ರೀಸ್ ಆಗಿರೋದು. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 8% ಡಿಕ್ಲೈನ್ ಆಗಿದೆ. ಕ್ವಾರ್ಟ್ರಲ್ಲಿ ನೋಡಿಕೊಂಡ್ರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವ್ರ ಮಾರ್ಜಿನ್ಸ್ ನೋಡಿಕೊಂಡ್ರು ಕ್ವಾರ್ಟ್ರಲ್ಲಿ ಡ್ರಾಪ್ ಆಗಿದೆ. ಓವರಾಲ್ ಈ ವೀಕ್ ರಿಸಲ್ಟ್ಸಿಂದ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಈ ಸ್ಟಾಕ್ನ 32 ಅನಲಿಸ್ಟ್ ಕವರ್ ಮಾಡಿದ್ದಾರೆ. ಅದರಲ್ಲಿ 18 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ ಮತ್ತು 7 ಅನಲಿಸ್ಟ್ ಹೋಲ್ಡ್ ರೇಟಿಂಗ್ ಕೊಟ್ಟು ಇನ್ನು ಮಿಕ್ಕಿರೋ 7 ಅನಲಿಸ್ಟ್ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತು ಅದಾದಮೇಲೆ ಇವ್ರ ಮ್ಯಾನೇಜ್ಮೆಂಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಫಿನಾನ್ಷಿಯಲ್ ಇಯರ್ 2026ಅಲ್ಲಿ ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ರಿಕವರಿನ ನೋಡ್ಬೋದು ಅಂತ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ಸ್ ಯಾವಾಗ ಹೊರಗಡೆ ಬಂತೋ ಆವಾಗ ಮಿಕ್ಕಿರೋ FMCG ಕಂಪನೀಸ್ ಎಲ್ಲ ತುಂಬಾ ಕರೆಕ್ಟ್ ಆಗ್ತಾ ಬಂದವು. ಇವಾಗ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು 2 to 3%ವರೆಗೂ ಫಾಲ್ ಆಗಿದ್ದಾವೆ. ಯಾಕಂದರೆ ಇವ್ರು ಹೇಳ್ತಾ ಇರೋದು ಫಿನಾನ್ಷಿಯಲ್ ಇಯರ್ 2026ಅಲ್ಲಿ ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತ್ನ ಕಾಣ್ಬೋದು ಅಂತ ಹೇಳ್ತಾ ಇರೋದು. ಅಲ್ಲಿವರೆಗೂ ಗ್ರೋತ್ನ ಕಾಣಲ್ಲ ಅಂತಲೇ ಅರ್ಥ ಅಲ್ವಾ. ಅದರಿಂದನೇ ಮಿಕ್ಕಿರೋ ಕಂಪನೀಸ್ ಎಲ್ಲನೂ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಫಿನಾನ್ಷಿಯಲ್ ಇಯರ್ 2028ರಲ್ಲಿ ರೆವಿನ್ಯೂಸಲ್ಲಿ ಸ್ವಲ್ಪ ಡಬಲ್ ಡಿಜಿಟ್ ಗ್ರೋತ್ನ ಪೋಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ FMCG ಸೆಕ್ಟರ್ ಯಾವ ಥರ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಫ್ರೆಂಡ್ಸ್, ಇವತ್ತು ಸಿಂಫನಿ ಸ್ಟಾಕ್ ನೋಡಿದ್ರಾ, ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 13%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು Q4 ರಿಸಲ್ಟ್ಸ್ನ ತುಂಬಾ ಬೆಟರಾಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಇಯರ್ ಆನ್ ಇಯರಲ್ಲಿ ಇವ್ರು ಸೇಲ್ಸ್ ನೋಡಿಕೊಂಡ್ರೆ 47% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ನೋಡಿಕೊಂಡ್ರೆ 65% ಗ್ರೋ ಆಗಿದೆ. ಇವಾಗ ಇಯರ್ ಆನ್ ಇಯರಲ್ಲಿ ಮತ್ತು ಕ್ವಾರ್ಟ್ರಲ್ಲಿ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಥರ ಪಾಸಿಟಿವ್ ಆಗಿ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಕ್ಕೆ ರೀಸನ್ಸ್ ಏನು ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಇವರು ಹೊಸದಾಗಿ 17 ಏರ್ ಕೂಲರ್ನ ಲಾಂಚ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೆಮಿ ಅರ್ಬನ್ನಲ್ಲಿ, ರೂರಲ್ ಏರಿಯಾಸಲ್ಲಿ ಈ ಏರ್ ಕೂಲರ್ಸ್ಗೆ ತುಂಬಾ ಹೈ ಡಿಮ್ಯಾಂಡ್ ಇದೆ ಅಂತ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಮತ್ತು ಈ ಥರ ಸೇಲ್ಸ್ ಇಂಪ್ರೂವ್ ಆಗೋದಕ್ಕೆ ಇದು ಕೂಡ ತುಂಬಾ ಸಪೋರ್ಟ್ ಮಾಡಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ಈ ಥರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು ಅಂತ ಹೇಳಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ ಈ ಟೆಂಪರೇಚರ್ಸ್ ನೋಡ್ತಾ ಇದ್ದೀರಾ ಯಾವ ಥರ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಈ ಥರ ಟೆಂಪರೇಚರ್ಸ್ ಎಲ್ಲ ಇನ್ಕ್ರೀಸ್ ಆಗೋದ್ರಿಂದ ಈ ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ವೋಲ್ಟಾಸ್, ಬ್ಲೂ ಸ್ಟಾರ್ ಈ ಕಂಪನೀಸ್ಗೂ ಕೂಡ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಇವರು ಸಹ ನಿನ್ನೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ಕಂಪನೀಸು ಅಷ್ಟೇ ಬೆಟರ್ ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.